ಹಲೋ CSKಗೆ ವಿಸಿಲ್ ಪಡು ತಿಕ್ಕ ಮುಚ್ಕೊಂಡ್ ಮನೆಗೆ ಓಡು. ಎಷ್ಟು ಉರ್ಸ್ತಾವ್ರು ಏನ್ ನಿಮ್ ಸಂಜೆ ಸ್ಯಾಮ್ಸನ್ ಸ್ಟಾರ್ಟಿಂಗ್ ಹೊಡೆದಿದ್ 5-4 1-6 ಅವ್ನು ಔಟ್ ಆದಾಗೆ ಗೊತ್ತಾಗ್ಬಿಡ್ತು ಇವ್ರ ಮನೆಗೆ ಹೋಗೋದ್ ಫಿಕ್ಸ್. ನಿಮ್ದು ಯಾವ್ದ ಡಮ್ಮಿ 28 ಕಮ್ಮಿ ಲೇ ಅಲ್ಲ ಇವ್ರಿಗೆ ಅಂತ ನಾವ್ ಪಂಜಾಬ್ ನ ಸೋಲ್ಸಿದೀವಿ. ಡೆಲ್ಲಿ ಅವ್ರು RR ನ ಸೋಲ್ಸವ್ರೆ. ಇಲ್ಲಿ ಇವ್ರು ಹೋಗ್ಬಿಟ್ಟು ಇವರೇ ಸೋತ್ಬಿಟ್ಟು ಬಂದವ್ರೆ. ನನ್ನ ಕೈಲಿ ಆಯ್ತಾ ಇಲ್ಲ. ಅದು ಅಲ್ಲದೆ ಗೆದ್ಮೇಲೆ ಇಶಾನ್ ಕಿಶನ್ ಹೆಂಗ್ ಉರ್ಸಿದ್ ಇವ್ರಿಗೆ. ಓಯ್ ಎಲ್ಲೋ ಟಿ ಶರ್ಟ್ ನೋಡಿ ಇಲ್ಲಿ ವಿಸಿಲ್ ನೋಡಿ ಮನೆಗ್ ನಡಿ, ವಿಸಿಲ್ ನೋಡಿ ಮನೆಗ್ ನಡಿ. ತೊಲಗ್ರಿ ಗೋಳೆ ಮಕ್ಳ ನಡ್ರಿ ಮನೆಗೆ. ಒಂದ್ ಪಾರ್ಸಲ್ ಕಳ್ಸಿ ನಿಸ್ಕೊಳಪ್ಪ, ಮಿಸ್ ಮಾಡಬೇಡ. ಏನ್ ಪಾರ್ಸಲ್? ಹೊಸ ಕ್ಯಾಲ್ಕುಲೇಟರ್ ನಿಮ್ಗೊಂದು ಮತ್ತೆ ನಮ್ ನಾಕ್ಸು ಪಂಜಾಬ್ಗೊಂದು ಕಳ್ಸೋರೆ. ರೊಕ್ಕ ನೀವಿಬ್ರು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಕುತ್ಕೊಳ್ರಿ. ಯಾರ್ ಗೆದ್ರೆ ಬತ್ತೀವಿ ಯಾರು ಸೋತ್ರೆ ಬತ್ತೀವಿ ಅಂತ. ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಯಾಕಣ್ಣ ಏನಾಯ್ತು? ಅಕ್ಕ ನಿಮ್ ಪಾರ್ಸಲ್ ಬಂದೈತಿ, ಗೇಟ್ ಕ್ಲೋಸ್ ಐತಿ, ಹೆಂಗ್ ಬರ್ಬೇಕು? ಹಾ ಒಂದ್ ನಿಮಿಷ ನಿಂದ್ರಣ್ಣ, ಬಕೆಟ್ ಕಳಿಸ್ತೀನಿ. ಹಾ ಸರಿ ಕಳ್ಸಕ್ಕ. ಹೇಳಿರಿ. ನನ್ಗೀಗ್ಲೂ ಚೆನ್ನಾಗಿ ನೆನಪಿದೆ. ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬರೋವಾಗ ನನ್ನ ಹತ್ರ ಬಟ್ಟೆಗಳ್ನ ಇಟ್ಕೊಂಬರೋಕ್ಕೆ ಒಂದೊಳ್ಳೆ ಬ್ಯಾಗ್ ಕೂಡ ಇರಲಿಲ್ಲ. ನಮ್ಮ ತಾತಂದೊಂದು ಹಳೆ ಲುಂಗಿ ಇತ್ತು. ಅದರಲ್ಲೇ ನನ್ನ ಬಟ್ಟೆಗಳನ್ನೆಲ್ಲ ಹಾಕಿ ಗಂಟು ಕಟ್ಕೊಂಡು ಪಕ್ಕದ ಮನೆಯವ್ರ ಹತ್ರ ಒಂದು 50,000 ಸಾಲ ಅಂತ ಇಸ್ಕೊಂಡು ಬೆಂಗಳೂರಿಗೆ ಬಂದಿದ್ದು. ಬರೋವಾಗ ಬಸ್ಸಲ್ಲಿ ಅಂದ್ಕೊಂಬಂದೆ ನನ್ನದೇ ಆದಂಥ ಒಂದು ಸಾಮ್ರಾಜ್ಯ ಕಟ್ಟಬೇಕು ಅಂತ. ಇವತ್ತಿಗೆ 6 ವರ್ಷ ಆಯಿತು. ಟೈಮ್ ಅನ್ನೋದು ಹಿಂಗೆ ಇರಲ್ಲ ಅನ್ನೋದು ನಿಜ. ನಮ್ಮೂರವ್ರು ಯಾರು ಫೋನು ರಿಸೀವ್ ಮಾಡೋಕ್ಕಾಗ್ತಾ ಇಲ್ಲ. ಅದೇ ಲುಂಗಿ ಬಟ್ಟೆನ ಚಾಪೆ ಮಾಡ್ಕೊಂಡು ನಾಯ್ಕೊಂಡು ಈ ಥರ ಮಕ್ಕಂತಾ ಇದ್ದೀನಿ. ಸಾಮ್ರಾಜ್ಯ ಇರಲಿ, ಮನೆಗೆ ಸಾಮಾನು ತರಕ್ಕೂ ಆಗ್ತದೆ. ಎಷ್ಟಾಯ್ತಣ್ಣ? ಅಣ್ಣ 250 ಅಣ್ಣ. 250? ಅಣ್ಣ ಯಾಕಣ್ಣ? ಏನಿಲ್ಲ ಅಣ್ಣ, ಇದು ನಮ್ ಫ್ರೆಂಡ್ ಅಂಗಡಿ. ಫ್ರೆಂಡ್ ಕಾಣ್ತಾ ಇಲ್ಲ ಅಂತ ಅಣ್ಣ ಸರಿ ಅಣ್ಣ, ಇದೇ ಸ್ಕ್ಯಾನರು, ಪೇಮೆಂಟ್ ನಾವು. ಜಯಂತ ಯಾವಾಗ ಬಂದ? ಇವನ ಹತ್ರ ಯಾಕೋ ಬಿಲಿಸ್ಕೊಂಡೆ? ಇವ್ ನನ್ ಬೆಸ್ಟ್ ಫ್ರೆಂಡ್ ಕಣ. ನೀನ್ ನಂಗೊಂದು ಫೋನ್ ಮಾಡ್ಬೇಕಲ್ವೇನಲ್ಲಿ? ಇನ್ನೊಂದ್ಸಲ ಇಸ್ಕೊಬಿಡ ಕಣ ಅವನ ಹತ್ರ ಬಿಲ್ಲು. ನೋಡಿ, ನಾನು ಟಿವಿ ಪರ್ಚೇಸ್ ಮಾಡಿದ್ದೆ. ಇದು ಯಾವುದೇ ಇದರಲ್ಲಿ ಪ್ರಾಬ್ಲಮ್ ಕಂಪ್ಲೇಂಟ್ ಬಂದ್ರೆ ವಾರಂಟಿಯಲ್ಲಿ ಕವರ್ ಆಗ್ತದೆ, ಅವ್ರು ರಿಪೇರ್ ಮಾಡಿ ಕೊಡ್ತಾರೆ. ಬಟ್ ಅರ್ಜೆಂಟ್ ಅಲ್ಲಿ ನಾವೊಂದು ಕೆಲವೊಂದು ಮನೆಗೆ ತರ್ತೇವೆ, ಅದಕ್ಕೆ ಯಾವ್ದು ಕಂಪ್ಲೇಂಟ್ ಮಾಡುವಾಗಿಲ್ಲ. ನಾವು ಅದಕ್ಕೊಂದು ವಾರಂಟಿ ಕೂಡ ಇರುತ್ತೆ, ಒಂದು ರಿಟರ್ನ್ ಕೊಡುವಾಗ ಸರಿ. ಸೊ ನೆನಪಿಡಿ, ಏನನ್ನು ಮನೆಗೆ ತರುವಾಗ ಸ್ವಲ್ಪ ಆಲೋಚನೆ ಮಾಡಿ, ಯಾವುದೇ ಅರ್ಜೆನ್ಸಿ ಮಾಡಬೇಡಿ. ನಾನು ಹೇಳಿದ್ದು ಎಂತ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಮತ್ತೆ ಹೇಳು. ಎಲ್ಲ ಟೈಮಲ್ಲಿ ನಾನು ಹೇಳ್ತೀನಿ, ಇವಾಗ ನೀನು ಹೇಳು. ಮತ್ತೆ ಹೇಳು. ಏನು ಹೇಳ್ಬೇಕು ಅವಳು? 2 ಗಂಟೆ ರಾತ್ರಿ ಆಗ್ತಾ ಇದೆ, ನಲ್ಗೂ ಮಲ್ಗಕ್ ಬಿಡ್ತಾಯಿಲ್ಲ, ಅವಳಿಗೂ ಮಲ್ಗಕ್ ಬಿಡ್ತಾಯಿಲ್ಲ. ಮತ್ತೆ ಸೌಂಡ್ ಬಂತು, ನೋಡ್ತಾ ಇರು. ಮತ್ತೆ ಹೇಳು. ಅವಾಗ್ಲಿಂದ ಸುಮ್ನೀರು ಅಂತ ಇದ್ದೀನಿ. ಮತ್ತೆ ಹೇಳು ಅಂತ ಇದ್ಯಾ? ಹೋಗ್ತಾ ಇರಿ ಇಲ್ಲಿಂದ. ಮತ್ತೆ ಹೇಳು. ಮತ್ತೆ ಹೇಳು. ಮತ್ತೆ ಹೇಳು. ರೋಚನ್ ಹೇಳ್ಸೆ, ಎಣ್ಣೆ ಹಾಕಿ ಸ್ನಾನ ಮಾಡ್ಲಿ. ರೋಚ ಎದ್ದಳು, ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಬೇಕಂತೆ ಅಮ್ಮ ಹೇಳ್ತು. ಇಷ್ಟ ಬೇಗ ಬಾರ್ ಎಲ್ಲಿ ಓಪನ್ ಆಗಿರ್ತಾವ ಹೋಗಕ್ಕ, ಬಾರ್ ಎಲ್ಲಿ ಓಪನ್ ಆಗಿರ್ತಾವ ಹೋಗಕ್ಕ. ಅಪ್ಪಿ 1/4 kg ಟೀ ಪುಡಿ ಕೊಡಪ್ಪಿ. 1 kg ಎಣ್ಣೆನು ಕೊಡಪ್ಪಿ ಹಂಗೆ. ತಳಮ್ಮ ಎಣ್ಣೆ ಟೀ ಪುಡಿ ಎಷ್ಟಾಯ್ತು? 300 ರೂಪಾಯಿ. ಆ ಬಟ್ಲು ಕೊಡಿ ಈ ಕಡೆ. ತಳಮ್ಮ ತಗೊಳಪ್ಪಿ. ಇದೇನಮ್ಮ? 1 ವರ್ಷದಿಂದ ಚೇಂಜ್ ಇಲ್ಲ ಅಂತ ನನಗ್ ಚಾಕ್ಲೇಟ್ ಕೊಡ್ತಿದ್ದಲ್ಲ, ಅದಕ್ಕೆ ನಿನಗ್ ಚಾಕ್ಲೇಟ್ ಕೊಟ್ಟಿದ್ದೀನಿ. ಕರೆಕ್ಟ್ ಆಗೈತೆ, ಏನಿಸ್ಕೊ. ಏನಾರ ಜಾಸ್ತಿ ಇದೆ ಮಡಿಕೊಂಡು ಎಂಜಾಯ್ ಮಾಡು. ಹಲೋ ಹಲೋ
ಸರಸ್ವತಿ ಸರಸ್ವತಿ ಹಾ ಬರ್ಲು ಕಡ್ಡಿ ತಗೊಂಡು ಕೆರಿತೀನಿ. ಅಯ್ಯ ಎಡಮ ಹಿಂಗೆ ಬೈತೀರ ಅದಕ್ಕೆ. ಅದ್ ಏನಂತ ಕರಿತೀರಿ? ಸರಸ್ವತಿ ಸರಸ್ವತಿ ಅವರ ಏನ್ ಮಾಡ್ತಿದ್ದೀರಾ? ಏನಿಲ್ಲ ಕಣಪ್ಪ, ಕೂತಿದೀವಿ. ವಾ ಹ್ಮ್ ಕಾಫಿ ಕುಡಿದ್ರ ಸರಸ್ವತಿ ಅವರೇ? ಈ ಕಾಸು ಕೊಟ್ಟಲ್ ಕಣಪ್ಪ, ಕುಡಿಬೇಕು. ನಮ್ಮ ಅವರೆಲ್ಲ ಸರಸ್ವತಿ ಇಲ್ಲೇ ಕೂತವ್ರೆ, ಹಾಲಕ್ಕಕ್ಕೆ ಹೋಗ್ತವ್ರೆ. ಕಾಫಿ ಕುಡಿದ್ರು ಹಾಲಕ್ಕಕ್ಕೆ ಹೋಗ್ತವ್ರೆ. ಪೃಥ್ವಿ, ನಾನು 125 ವರ್ಷ ಬದುಕ್ಬೇಕು. ಅದೇನೆಲ್ಲರೂ 100 ವರ್ಷ ಬದುಕಬೇಕು ಅಂದ್ರೆ ನಿಂದು ಸ್ಪೆಷಲ್ ಆಗಿ 125. 25 ವರ್ಷ ನಾನು ನನ್ಗೋಸ್ಕರ ಬದುಕಿದ್ದೀನಿ. ಇನ್ ನೆಕ್ಸ್ಟ್ 100 ವರ್ಷ ನಾನು ನಿನ್ಗೋಸ್ಕರ ಬದುಕ್ಬೇಕು. ಯಾರಿವಳಿ ಹುಡುಗಿ ನೋಡಿದೆ ನಾತಿರು. ಪೃಥ್ವಿ, ನನ್ ಜಾತಿ ಯಾವ್ದು ಕೇಳು? ನಾನೇ ಕೇಳ್ಬೇಕು? ನನ್ ಜಾತಿ ಗೀತಿ ಮೇಲೆಲ್ಲ ನಂಬಿಕೆ ಇಲ್ಲ. ಕೇಳು ನನ್ ಜಾತಿ ಯಾವ್ದು ಅಂತ. ಸರಿ, ಯಾವ್ದು ನಿನ್ ಜಾತಿ? ಒಬ್ಬಂಗೋಸ್ಕರ ಬದುಕೋ ಜಾತಿ. ಇವಳು ಮತ್ತೆ ನಂಗೆ ಯಾಕೋ ತುಂಬಾ ತಲೆ ನೋವ್ತದೆ ಪೃಥ್ವಿ. ಏಯ್ ಏನಾಯ್ತು? ಏನಾದ್ರೂ ಟ್ಯಾಬ್ಲೆಟ್ ಕೊಡ್ಲಾ? ಟ್ಯಾಬ್ಲೆಟ್ ಅಲ್ಲಿ ಏನ್ ಬೇಡ, ಜಸ್ಟ್ ಒಂದು ಐ ಲವ್ ಯು ಅಂತ ಹೇಳು. ಐ ಲವ್ ಯು. ತಲೆನೋವು ಊಟ ನನಗೆ ಮಾಯ ಆಗೋಯ್ತು ಅಷ್ಟೇ. ನೀನ್ ಐ ಲವ್ ಯು ಅಂದ್ರೆ ತಲೆನೋವೆಲ್ಲ ಊಟ ಬಿಡುತ್ತೆ. ಆಯ್ತು, ಅಮ್ಮ ಊಟ ಮಾಡಿದ್ರಾ? ನಿಮ್ಮಮ್ಮ ಹತ್ರ ಹೋಗಿ ಕೇಳು, ನನ್ಗೇನ್ ಕೇಳ್ತಾ ಇದ್ಯಾ? ಅಲ್ಲ, ನಾನ್ ಕೇಳಿದ್ನಿ ಅತ್ತೆ ಬಗ್ಗೆ. ಅತ್ತೆ ಊಟ ಮಾಡಿದ್ರಾ? ಮಾಡಿದ್ರು. ಇಷ್ಟೆಲ್ಲ ಊಟ ಮಾಡಿಸಿದ್ದಕ್ಕೆ ಚಿನ್ನಾರಪ್ಪಗೆ ಧನ್ಯವಾದಗಳು. ಇಷ್ಟೆಲ್ಲ ನನ್ನ ಕಡೆ ಬಿಲ್ ಕೊಡಿಸಿ ನನ್ನ ಮಕ್ಕಳ ಹಿಡಿಗೆ ಧನ್ಯವಾದಗಳು. ಸರ್ ನಮಸ್ಕಾರ ರೀ. ನಮಸ್ಕಾರ ರೀ. ಬರ್ರಿ ಕುಂದರ್ರಿ. ಹೇಳ್ರಿ ಏನಲ್ಲತ್ತು? ಏನಿಲ್ಲ ಸರ, ನಮ್ಮ ಆಯ್ ಅಡಿಗೆ ಮಾಡೋ ಮುಂದೆ ಮಾರಿ ಸುಟ್ಕೊಂಡಾಡ್ರಿ. ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಾಗಿತ್ತು, ಅದಕ್ಕೆ ಎಷ್ಟು ಖರ್ಚು ಬರ್ತತೆ ಕೇಳ್ಕೊಂಡು ಹೋಗ್ಲಕ್ ಬಂದೀನ್ರಿ. ಅದರದ್ರಿ ತಡ್ರಿ ಲೆಕ್ಕ ಮಾಡಿ ಹೇಳ್ತ. 1.5 ಲಕ್ಷ ತನ ಆತದ ನೋಡ್ರಿ. ಮತ್ ಪ್ಲಾಸ್ಟಿಕ್ ನಾವೇ ತಂದರ್ರಿ? ಸುಮ್ ಒಂದ್ ಅಂಗಡ್ಯಾಗ ತಾಡ್ಪತ್ರಿ ತಂದ್ ಜೋಡಿಸ್ಬೇಕಲ್ಲ, ಮತ್ತೆ ಎಲ್ಲಿ ಬಂದಿರಿ? ಅಯ್ಯ, ಅದಕ್ಯಾಕ್ ಸಿಟಿ ಬರ್ತೀರಿ? ನಿಮಗ್ ಮಾಡ್ಲಿಕ್ ಬರ್ಲಿಲ್ಲ ಅಂದ್ರೆ ಬರಲ್ಲ ತೇಳ್ರಿ. ಸಂತಿದಿಂದ ತಂದದಕ್ಕೆ ಯಾರು ಬೇಕಲ್ಲ, ಹೈರಾಣಾಗಿ ಗೋಳೆ ಮಾಡಿಟ್ಟಿನಿ. ಅವ್ ಸುಮ್ನೆ ಹಾಳಾಗಿ ಹೋಗಂಗಿಲ್ಲ. ಆಯ್ತು ಹೇಳ್ರಿ, ನಾ ಮತ್ತೊಂದ್ ದವಾಖಾನಿಗೆ ಹೋಗ್ತೀನಿ. ಅಯ್ಯೋ ಪಾಪಿ, ರ್ಯಾಪಿಡ್ ಅಂತಂದು ನನ್ ಕಟ್ಬಿಟ್ಟಲ್ಲ. ಆಗಿದ್ದಾಯ್ತು, ಇವಾಗ ಏನ್ ಮಾಡೋಣ ಮಗಳೇ? ಏನ್ ಮಾಡೋದು ಅಂತಂದ್ರೆ, ಕಟ್ಟಿದಿರಲ್ಲ, ಹೋಗ್ತೀನಿ ಬಿಡಿ ನನ್ ಗಂಡನ ಮನೆಗೆ. ಅಮ್ಮ, ಅದು ರ್ಯಾಪಿಡೋ ಓಡ್ಸೋರಾದ್ರೆ ಅವ್ರೇನ್ ಮನುಷ್ಯರಲ್ವಾ? ಅವ್ನ್ ದುಡ್ದು ನನ್ನ ಸಾಕ್ತಾನೆ ಅಂತ ನಂಗೆ ನಂಬಿಕೆ ಇದೆ. ನಾನು ಅವನ ಜೊತೆನೆ ಹೋಗ್ತೀನಿ. ಅಳಿಂದ್ರೆ ಇದಕ್ಕೆ ನೀವೇನ್ ಹೇಳ್ತೀರ ಅಳಿಂದ್ರೆ? ಏನ್ ಮಾಡ್ಬೇಕು ಅನ್ನೋದೇ ನನಗೂ ಗೊತ್ತಾಗ್ತಿಲ್ಲ. ನನಗೊಂದ್ 2 ದಿನ ಟೈಮ್ ಕೊಡಿ. ನಾನು ನನ್ನ ಮನೆಗೆ ಹೋಗಿ ನನ್ನ ಹೆಂಡತಿ ಕೇಳ್ಕೊಂಡು ಹೇಳ್ತೀನಿ. ಫಸ್ಟ್ ಟೈಮ್ ನಮ್ ಫ್ಯಾಮಿಲಿ ಲವ್ ಮ್ಯಾರೇಜ್ ನಡೀತಾ ಇರೋದು. ಹಂಗೆ ನಮ್ ಫ್ಯಾಮಿಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ಬಿಡಪ್ಪ ನಿಮ್ದೇನ್ ಲವ್ ಮ್ಯಾರೇಜ್ ಅಷ್ಟು ಖರ್ಚಿರಲ್ಲ, 50-50 ಮಾಡ್ಕೋಬಹುದು ನೀವು. ನನ್ ಮಗ ಹೇಳಿ 50-50 ಮಾಡ್ಕೊಳ್ಳಿ ಅಂತ. ನೀವ್ ಏನ್ ಹೇಳ್ಕೊಟ್ಟಿದ್ ನಾನು? ಏನೇ ಮಾಡೋದಿದ್ರು ನಾವು 100% ಕೊಡ್ಬೇಕು ಯಾವ್ದೇ ಕೆಲ್ಸದಲ್ಲಿ, ಆಯ್ತಾ? ನೀನ್ 100% ಕೊಡ್ಬೇಕು. ನೀನ್ ತಾನೇ ಮದ್ವೆ ಆಗ್ತಿರೋದು. ನಾನು ಆಗ್ತಾ ಇದೀನಿ, ನಿನ್ನ ಕೊಡ್ತೀನಿ. ಬಟ್ ಏನೋ ಜಾಸ್ತಿ ಖರ್ಚಾರ ನೋಡ್ಕೊಂತೀನಿ. ಬಟ್ 100% ನೀನ್ ಕೊಡು ಫಸ್ಟ್. ಓಕೆ, ಬರ್ಕೊ. 100% ಖರ್ಚೆಲ್ಲ ನಿಂದೆ ಅಂತ. ನೆನ್ಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತಿದೆ. ನೀನ್ ಆ BMW ಕಾರಲ್ಲಿ ಇಳ್ದಿ ಫುಲ್ ಗೋಲ್ಡ್ ಎಲ್ಲ ಹಾಕೊಂಡ್ ನಡ್ಕೊ ಬರ್ತಿದ್ರೆ. BMW ಯಾಕೆ? ನನ್ ಕಾರ್ ಓಡ್ಸಕ್ಕೆ ಬರಲ್ಲ. ನಾನ್ ಹೇಳ್ಕೊಡ್ತೀನಿ. ಯಾವ ಕಾಲದಲ್ಲಿ ಇದೆ ನೀನು? ಎಲ್ಲ ಹುಡುಗಿರು ಸ್ಟೈಲಿಶ್ ಆಗಿ ಮಾಡರ್ನ್ ಆಗಿದ್ದಾರೆ. BMW ಕಾರಲ್ಲಿ ನೀನ್ ಇಳಿಬೇಕು. ಹಿಂಗ್ ಸಕ್ಕ ಕಾಣಿಸುತ್ತೆ. BMW ಕಾರ್ ನಿಲ್ಸಕ್ಕೆ ನಮ್ಮನೆ ಹತ್ರ ಪಾರ್ಕಿಂಗ್ ಬೇರೆ ಇಲ್ಲ.
ಒಂದು 3 BHK ಅಪಾರ್ಟ್ಮೆಂಟ್ ಕೊಡ್ತಾರ ಅಂತ ಕೇಳು. ಅದನ್ನ ಹಾಕೋ, ಕೊಡ್ಬೇಕು ನಿಮ್ ಡ್ಯಾಡಿ ಹೇಳು ಅವ್ರಿಗೆ. ಕಾರ್ ನಿಲ್ಸಕ್ ಜಾಗ ಇರಲ್ಲ, ನಿಮ್ ಕಾರ್ ಸೇಫ್ಟಿಗೆ ಹೇಳಿದಮ್ಮ, ನಂದೇನಿಲ್ಲ ಆಯ್ತಾ. ಅಷ್ಟೊಂದು ಗೋಲ್ಡ್ ಬೇರೆ ಹಾಕೊಂಡ್ ಬಂದಿರ್ತೀಯಾ, ಅದಿಡಕ್ ಒಂದ್ ಲಾಕರ್ ಬೇಕಲ್ವಾ? ಲಾಕರ್ ಹಾಕೋ. ನನ್ಗೇನಿಲ್ಲ, ನಿನ್ ಲಾಕರ್ ಸೇಫ್, ನಿನ್ ಗೋಲ್ಡ್ ಸೇಫ್ಟಿಗೆ, ನಿನ್ ಗೋಲ್ಡ್ ಸೇಫ್ಟಿಗೆ ಹೇಳ್ತಾ ಇರೋದು. ಲಾಕರ್ ಸಿಂಗಲ್ ಡೋರೇ ಸಾಕು. ಓ, ನಿಂಗ್ ಡಬಲ್ ಡೋರ್ ಫ್ರಿಡ್ಜ್ ಬೇಕಾ? ನಮ್ಮನೇಲಿ ಸಿಂಗಲ್ ಡೋರ್ ಫ್ರಿಡ್ಜ್ ಇರೋದು. ಇನ್ನು ನಿನ್ ಮನ್ಸಲ್ಲಿ ಏನೇನ್ ಇಟ್ಕೊಂಡಿದೆ ಹೇಳ್ಬಿಡು. ನಿನ್ಗೆ ಇನ್ನು ಏನೇನ್ ಆಸೆ ಇದೆ ಅಲ್ಲ, ಒಂದ್ ಡಬಲ್ ಡೋರ್ ಫ್ರಿಡ್ಜ್ ಬರ್ಕೋ. ನನ್ಗೆ ನಿನ್ ಕಷ್ಟ ಕೊಡೋದೇ ಇಷ್ಟ ಇಲ್ಲ. ನೀನ್ ಬಟ್ಟೆನೆ ಒಗಿಬಾರ್ದು. ಒಂದ್ ವಾಷಿಂಗ್ ಮಿಷಿನ್ ಬರ್ಕೋ. ನಮ್ಮನೇಲಿ ವಾಷಿಂಗ್ ಮಿಷಿನ್ ಇದೆ, ಬಟ್ ಆಟೋಮೆಟಿಕ್ ಇಲ್ಲ. ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಬರ್ಕೋ. ಓಕೆನಾ? ಎಲ್ಲ ಇಷ್ಟೆಲ್ಲ ಬರ್ಕೊಂಡ ಬೇಕಾ? ಕೈ ಮುಗಿದ್ ಬಿಡ್ತೀನಿ. ಏನ್ ಅನ್ಕೊಂಡಿದೆ ನನ್ನ? ನನ್ಗೇನಾರ ಬೇಕಾ ಅಂತ ಕೇಳ್ತಾ ಇದೆಯಲ್ಲ. ನಂಗ್ ನೀನ್ ಮಾತ್ರ ಸಾಕು. ನಾನು ಇನ್ನ ಪ್ರೀತಿ ಮಾಡಿರೋದು. ನೀನ್ ಬಂದ್ರೆ ಸಾಕು, ನನ್ಗೆ ಇನ್ನೇನು ಬೇಡ. ಇದೆಲ್ಲ ನಿನ್ಗೋಸ್ಕರ ನಾನು ಕೇಳಿರೋದು. ನೀನ್ ಸಂತೋಷವಾಗಿರ್ಬೇಕು. ಎಂತ ಮಾತನ್ಬಿಟ್ಟೆ. ನಿಂಗೇನಾರು ಬೇಕಂತ ಕೇಳ್ದಾಗ್ಲೇ ಹರ್ಟ್ ಆಗೋಯ್ತು ನನ್ಗೆ. ಹರ್ಟ್ ಆಗೋಯ್ತು ನನ್ಗೆ. ನನ್ಗೇನಾದ್ರು ಬೇಕಂತ ಕೇಳ್ಬಿಟ್ಟಲ್ಲ ಬಂಗಾಳಿ. ಹೋಗ್ತೀನಿ ನಾನು. ನಾರ್ಮಲ್ ಆಗಿ ಕೇಳಿದ್ ನಿಂಗೆ ಏನಾದ್ರು ಬೇಕಾ ಅಂತ. ಅಕ್ಕ, ನಿನ್ನ ಗಂಡ ಎದ್ರ ಮೇಲೆ ಬರ್ತಾನೆ? ಅವನಾ ಕುದುರೆ ಮೇಲೆ ಬರ್ತಾನಪ್ಪ. ಕುದುರೆ ಮೇಲೆ ಬರ್ತಾನ? ಕುದುರೆ ಮೇಲೆ ಬರ್ತಾನ ಅಂದ್ರೆ ಕುದುರೆ ರಾಡ್ ಮೇಲೆ ಬಂದಾನಲ್ಲ ಮಾಮ. ಹೇಳುವ ನನ್ನ ಮುದ್ದು ಸಸಿ, ಏನ್ ಕಂಬಿತ್ ಬಂಗಾರ ನಿನಗೆ? ಐ ಲವ್ ಯು. ಅಯ್ಯ ಏನಾಗತ್ತಾಳ ನಮ್ಮ ಹುಳುಕಾಲ್ ಶಕುಂತಲ. ಅಲ್ಲ, ನನ್ ಶಶಿಕಲಾ. ಓ, ನ್ಯೂ ಅಡ್ಮಿಷನ್ ಶಶಿಕಲಾ ಅಂದ್ರೆ ನೀವೇನಾ? ಯಾರನ್ನ ನೋಡ್ಬೇಕು ಶಶಿಕಲಾ ಅವ್ರೆ? ನಿಮ್ಮನ್ನೇ ನೋಡ್ಬೇಕಾ? ನಮ್ಮನ್ನ ನೋಡ್ಬೇಕಾಗಿತ್ತ? ಏನಾಗ್ಬೇಕಾಗಿತ್ತು? ಅಡ್ಮಿಟ್ ಆಗ್ಬೇಕಿತ್ತು. ಅಡ್ಮಿಷನ್ ಆಗ್ಬೇಕಾಗಿತ್ತ? ಏ ಚಂದ್ರಕಲಾ, ನಮ್ಮ ಶಾಲೆಗೆ ಯಾವರ ಸೀಟ್ ಖಾಲಿ ಅದಾವನೆ? ಇಲ್ಲ. ಸಾರಿ ಶಕುಂತಲಾ ಆಂಟಿ ಅವ್ರೆ, ಅಡ್ಮಿಷನ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಾವ. ಒಬ್ರು ಯಾರೋ ಬಿಡೋರದಾರ, ಬಿಟ್ರಂದ್ರ ನಿಮ್ಮನ್ನ ಕರ್ಕೊಂತೇನೆ. ಬಿಡ್ಬೇಕಂದ್ರೆ ಹೇಳು, ಬಿಟ್ ಕೊಟ್ಬಿಡ್ತೀನಿ. ಅಕ್ಕ, ನೀ ಏನ್ ಬಿಡುದ್ ಬೇಕಾಗಿಲ್ಲ, ನಾನ ಇನ್ಸ್ಟಾಗ್ರಾಮ್ ಬಿಟ್ಟು ಹೋಗ್ತೇನೆ. ನಿನ್ನ ಸಂಬಂಧ ಬಿಟ್ಟಂಟೇನಿ. ಬಾಯ್ ಎಲ್ಲಾರ್ಗು. ಹಾಗೆಲ್ಲ ಕತೆ ಅಲ್ಲ. ಉಯ್, ನಂಗೆ ಲೇಟ್ ಇದೆ. ನಮ್ಮ ಮನೆ ಆಗ್ತಾನೆ ಆಯ್ತಾ? ಮನೆಗೆ ಇಷ್ಟು ಬೇಕಿಂತಕ? ಅದು ಅಕ್ಕನ ಮಗ ಇದ್ದಾನೆ, ಸ್ವಲ್ಪ ಇಂಗ್ಲಿಷ್ ಕಳಿಸ್ಬೇಕು ಅಂತ. ಓ, ಎಷ್ಟನೇ ಕ್ಲಾಸ್ ಅವನು? ಅವ 8. ನೀನು ಭಯಂಕರ ಮಾರಿ, ನೀನು ಇಂಗ್ಲಿಷ್ ಎಲ್ಲ ಕಲಿಸ್ತೀಯಲ್ಲ. ಹೌದು. ನೀನೆಷ್ಟು ಓದಿದ್ದು? ನಾನು 3ನೇ. ಸರಿ, ಲೇಟ್ ಆಯ್ತು. ಅವನಿಗೊಂದು ಪ್ರಬಂಧ ಆಗ್ಬೇಕಂತೆ, ಈಗ ಹೋಗಿ ಬರ್ತೇನೆ. ಬೈ ಬೈ. ಇಂಗ್ಲಿಷ್ ಅಲ್ಲಿ ಪ್ರಬಂಧ? ಹಾ, ಸರಿ, ಆಯ್ತು. ಬಾ. ಓಹೋ, ಓಹೋ. ಏನ್ ಅಷ್ಟೊಂದು ಬ್ಯುಸಿಯಾಗಿ ಟೆಕ್ಸ್ಟ್ ಮಾಡ್ತಿದ್ಯಾ? ಅಯ್ಯೋ, ನನ್ನ ಫ್ರೆಂಡು ಏನಂತೆ? ಮದುವೆ ಆಗ್ಲ ಬೇಡವಾ ಅಂತ ತಲೆ ತಿಂತದ. ಸುಮ್ಮನೆ ನೆಮ್ಮದಿಯಾಗಿರೋ ಕೇಳು, ಯಾಕೆ ಮದ್ವೆಲ್ಲ? ನೀನ್ ನೆಮ್ಮದಿಯಾಗಿಲ್ವಾ ಇವಾಗ? ಇದ್ದಿದ್ರೆ ಹೇಳ್ತಾ ಇದ್ದ. ಯಾಕೆ